ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅದರಲ್ಲಿ ಬರುವಂತಹ ಪ್ರಮುಖ ಪಾತ್ರ ಶಾರ್ಕ್. ಸೊ ಹಂಗು ಮೀನು ಅಂತ ಕರಿತೀವಿ. ಸೊ ಅದರ ಮೇಲೆ ಪ್ರಶ್ನೆ ಬಂದ್ರೆ ಅಂದ್ರೆ ಶಾರ್ಕ್ ಅನ್ನೋ ಶಬ್ದ ಕ್ವಶನ್ ಅಲ್ಲಿ ಬಂದ್ರೆ ನೀವು ಬರಿಬೇಕಾಗಿರುವಂತಹ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪಾಯಿಂಟ್, ದ ಶಾರ್ಕ್ ಸರ್ವ್ಸ್ ಆಸ್ ದಿ ಅಲ್ಟಿಮೇಟ್ ಆಂಟಾಗೋನಿಸ್ಟ್. ಸೊ ಅಂದ್ರೆ ಶಾರ್ಕ್ ಈ ಕಥೆಯ ಪ್ರಮುಖ ಖಳನಾಯಕ. Catching the scent of blood, the shark began to move along the path of the fish and the boat. ಯಾವಾಗ ರಕ್ತದ ವಾಸನೆಯನ್ನು ಗಮನಿಸುತ್ತೆ ಶಾರ್ಕ್ ಮೀನು, ದೋಣಿಯ ಹಾದಿಯಲ್ಲಿ ಮತ್ತು ಅದೇನು ಮೀನು ಇರುತ್ತೆ ಅದರ ಹಾದಿಯಲ್ಲಿ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. Sometimes it would lose the scent, but it would find it again and swim extreme speed. ಕೆಲವೊಮ್ಮೆ ಅದು ವಾಸನೆಯನ್ನ ಕಳೆದುಕೊಳ್ತಾ ಇತ್ತು, ಆದ್ರೆ ಮತ್ತೆ ಪತ್ತೆ ಹಚ್ಚಿ ಅತ್ಯಂತ ವೇಗವಾಗಿ ಈಜ್ತಿತ್ತು. ದಿಸ್ ವಾಸ್ ಅ ಮ್ಯಾಕೋ ಶಾರ್ಕ್. ಸೊ ನಮ್ಗೆ ಕಥೆಯಲ್ಲಿ ಹೇಳಿರುವಂತಹ ಶಾರ್ಕ್ ಮ್ಯಾಕೋ ಜಾತಿಗೆ ಸೇರಿದಂತಹ ಶಾರ್ಕ್. ಇಟ್ ಈಸ್ ದ ಫಾಸ್ಟೆಸ್ಟ್ ಸ್ವಿಮ್ಮಿಂಗ್ ಶಾರ್ಕ್. ಸೊ ಇದು ಅತ್ಯಂತ ವೇಗವಾಗಿ ಈಜಬಲ್ಲಂತ ಒಂದು ಶಾರ್ಕ್ ನ ಪ್ರಭೇದ. Except for its jaws, every part of it beautiful. Its back was blue, its belly was silver, and its skin was smooth, shiny and attractive. ದವಡೆಯನ್ನು ಹೊರತುಪಡಿಸಿ ಪ್ರತಿಯೊಂದು ಭಾಗವು ಸುಂದರವಾಗಿತ್ತು. ಅದರ ಚರ್ಮ ಮೃದುವಾಗಿತ್ತು, ಬೆನ್ನು ನೀಲಿ ಬಣ್ಣದಾಗಿತ್ತು, ಹೊಟ್ಟೆ ಬೆಳ್ಳಿ ಬಣ್ಣದಿಂದ ಕೂಡಿತ್ತು ಮತ್ತು ಹೊಳಪಿನಿಂದ ಕೂಡಿತ್ತು. The fin on its back cut through the water like a knife. ಅದರ ಬೆನ್ನ ಮೇಲಿರುವಂತಹ ರೆಕ್ಕೆ ನೀರನ್ನ ಚಾಕುವಿನಂತೆ ಸೀಳಿಕೊಂಡು ಹೋಗ್ತಾ ಇತ್ತು. ಇನ್ಸೈಡ್ ಇಟ್ಸ್ ಬ್ಲಡ್ ಲಿಪ್ಡ್ ಜಾಸ್ ಆಲ್ 8 rows of teeth slanted inward and were shaped like pyramids. ಅದರ ದ್ವಿಗುಣ ತುಟಿಗಳ ದವಡೆಗಳ ಒಳಗೆ 8 ಸಾಲುಗಳ ಎಲ್ಲಾ ಹಲ್ಲುಗಳು ಒಳಗಿನ ಕಡೆಗೆ ವಾಲಿದ್ದವು. ಒಂದು ರೀತಿ ಪಿರಾಮಿಡ್ ಶೇಪ್ ನಲ್ಲಿ ಆ ಹಲ್ಲುಗಳು ಇದ್ವು. The two side fins of the shark had edges as sharp as a razor. ಇದರ ಅಕ್ಕಪಕ್ಕದ ಎರಡು ರೆಕ್ಕೆಗಳು ಕ್ಷೌರದ ಕತ್ತಿಯಂತೆ ತೀಕ್ಷ್ಣವಾದ ಅಂಚುಗಳನ್ನ ಹೊಂದಿದ್ವು. It is a creature that survive by eating all kinds of fish in the sea. ಇದು ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ತಿಂದು ಬದುಕುವಂತಹ ಒಂದು ಜೀವಿ. Santiago, the old man, called it Densu, the one with big teeth. ವೃದ್ಧ ಸ್ಯಾಂಟಿಯಾಗೋ ಇದನ್ನ ದೊಡ್ಡ ಹಲ್ಲುಗಳ ಶಾರ್ಕ್ ಡೆಂಟುಸೋ ಅಂತ ಕರಿತಾ ಇದ್ದ. The shark had blue eyes and opened its mouth to swallow everything. ಈ ಶಾರ್ಕ್ ನೀಲಿ ಕಣ್ಣುಗಳನ್ನು ಹೊಂದಿತ್ತು, ಎಲ್ಲವನ್ನು ನುಂಗುವಂತೆ ಬಾಯಿ ತೆರೆಯುತ್ತಿತ್ತು. When the shark lashed its tail, the water there would turn white. ಅದು ತನ್ನ ಬಾಲವನ್ನ ಬಡಿದಾಗ ನೀರೆಲ್ಲ ಬಿಳಿ ಆಗ್ತಾ ಇತ್ತು. The old man says this fish is capable, cruel, strong and intelligent. ಈ ವೃದ್ಧ ಹೇಳ್ತಾನೆ ಈ ಮೀನು ಸಮರ್ಥ, ಕ್ರೂರ, ಬಲಿಷ್ಠ ಹಾಗೂ ಬುದ್ಧಿಜೀವಿಯಾಗಿರುವಂತಹ ಪ್ರಾಣಿ. However, these are the creatures that eat foul smelling rotten meat. ಆದ್ರೂ ಇವು ಬುದ್ಧಿವಂತ ಜೀವಿಗಳಾಗಿದ್ರು ಕೂಡ ಇವು ಕೆಟ್ಟ ನಾರುವ ಕೊಳೆತ ಮಾಂಸ ತಿನ್ನುವಂತ ಜೀವಿಗಳು. If a human carries the scent of fish, that is enough for them to attack. ಒಂದು ವೇಳೆ ಮನುಷ್ಯನ ಮೇಲೆ ಮೀನಿನ ವಾಸನೆ ಇದ್ರೆ ಈ ಶಾರ್ಕ್ ಅವ್ರ ಮೇಲೂ ದಾಳಿ ಮಾಡಿಬಿಡುತ್ತೆ. Finally, it symbolizes a man can be destroyed but not defeated. ನಮ್ಗೆ ಈ ಸ್ಟೋರಿಯಲ್ಲಿ ಶಾರ್ಕ್ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ ಮನುಷ್ಯನನ್ನ ನಾಶಪಡಿಸಬಹುದು, ಅವನನ್ನ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಇದು ಶಾರ್ಕ್ ಬಗ್ಗೆ ಪ್ರಶ್ನೆ ಬಂದಾಗ ನೀವು ಬರಿಬೇಕಾದಂತಹ ಉತ್ತರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.